ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಸಾಂಪ್ರದಾಯಿಕ ರೆಸಿಪಿಯಲ್ಲಿ ಒಂದಾದ ಮಾವಿನ ಮಿಡಿಯ ಜೊತೆಗೆ ಬಂದಿದ್ದೀನಿ. ಇದು ಮಾವಿನ ಮಿಡಿಯ ಉಪ್ಪಿನಕಾಯಿ ನಮ್ಮ ಸೌತ್ ಕೇಂದ್ರದಲ್ಲಿ ಭಾರಿ ಫೇಮಸ್ಸು. ಇದನ್ನು ಇವತ್ತು ನಾನು ಸಾಂಪ್ರದಾಯಿಕ ವಿಧಾನದಲ್ಲಿ ನಮ್ಮ ಅಮ್ಮ ಎಲ್ಲ ಹೇಗೆ ಉಪ್ಪಿನಕಾಯಿ ಹಾಕ್ತಾಯಿದ್ರು ಆ ರೆಸಿಪಿನ ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 5 kg ಮಾವಿನಕಾಯಿನ ತೊಗೊಂಡು ಬಂದಿದ್ದೀನಿ. ಇದು ವರ್ಷಗಳ ಕಾಲ ಇಡೋದಾದ್ರಿಂದ ಇದು ಈ ಥರ ಗೊಂಚಿನಲ್ಲೇ ಇರಬೇಕು, ಈ ಥರ ಗೊಂಚಲ್ಲಿ ಇರಬೇಕು. ಈಗ ಇದನ್ನು ಉಪ್ಪಿಗೆ ಹಾಕೋ ವಿಧಾನ ಹೇಗೆ ಅಂತ ನೋಡೋಣ. ಇದನ್ನು ಮೊದಲು ಎಲ್ಲ ತೊಟ್ಟಿಂದ ಬೇರ್ಪಡಿಸೋಣ. ಇದು ನೋಡಿ, ಮಾವಿನ ಮಿಡಿ ಈ ಥರ ಇಷ್ಟು ತೊಟ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ಈ ಥರ ತೊಟ್ಟನ್ನು ಇಟ್ಟು ಕಟ್ ಮಾಡ್ಕೋಬೇಕು. ಈ ಥರ ಈಗ ಎಲ್ಲ ಮಿಡಿಗಳನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಉದ್ದ ಉದ್ದ ತೊಟ್ಟಿಟ್ಕೋಬೇಕು. ಈ ಥರ ಉದ್ದ ಉದ್ದ ತೊಟ್ಟನ್ನು ಬಿಟ್ಟು ಇಟ್ಟೆ ಕಟ್ ಮಾಡ್ಕೋಬೇಕು. ತೊಟ್ಟು ಇದರಲ್ಲಿ ಇಂಪಾರ್ಟೆಂಟು. ಈ ಥರ ಉಪ್ಪಿನಕಾಯಿಗಳೆಲ್ಲ ಇನ್ಸ್ಟಂಟಾಗಿ ಸಿಗೋದ್ರಿಂದ ಯಾರು ಮನೆಯಲ್ಲಿ ಮಾಡೋದು ಕಮ್ಮಿ ಆಗ್ತಾಯಿದೆ. ಈ ರೆಸಿಪಿ ನಶಿಸಿ ಹೋಗಬಾರ್ದಂತೇಳಿ ನಾನಿವತ್ತು ಈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಈಗ ನಾನಿಲ್ಲಿ ಎಲ್ಲ ಮಾವಿನ ಮಿಡಿಯ ತೊಟ್ಟನ್ನು ತೆಗೆದು ಈ ಥರ ಇಷ್ಟು ದೊಡ್ಡ ತೊಟ್ಟನ್ನು ಇದರಲ್ಲಿ ಬಿಟ್ಟಿದ್ದೀನಿ. ಈ ತೊಟ್ಟನ್ನು ಯಾಕೆ ಬಿಡೋದು ಹೇಳಿದರೆ, ಅದರಲ್ಲಿ ಒಂದು ಸೊನೆ ಟೈಪ್ ಇರ್ತದೆ. ಈ ಥರ ಸೊನೆ ಟೈಪ್ ಇರ್ತದೆ. ನೋಡಿ, ಈ ಥರ ಇರುತ್ತೆ. ಇಲ್ಲಿ ಇಳಿತಾ ಇದೆ ನೋಡಿ. ಇದು ವೇಸ್ಟ್ ಆಗಬಾರ್ದು. ಇದು ಹಾಗೆ ಉಳಿದ್ರೆ ಉಪ್ಪಿನಕಾಯಿ ಕೆಡಲ್ಲ, ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಪರಿಮಳ ಆಗುತ್ತೆ. ಈ ಥರ ಇದನ್ನು ಇಟ್ಟು ಈ ಥರ ಎಲ್ಲ ಮಾವಿನ ಮಿಡಿನ ನಾನು ಬೇರ್ಪಡಿಸ್ಕೊಂಡು ಬಂದಿದ್ದೀನಿ. ಈಗ ಈ ಮಾವಿನಕಾಯಿನೇನು ನಾನು ಇದು ಮಾಡಿದ್ದೀನಿ, ಇದನ್ನು ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಳೋಣ. ಈ ಥರ ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನೋಡಿ, ಈ ಥರ ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ಮಾವಿನ ಮಿಡಿ ಉಪ್ಪಿನಕಾಯಿಗೆ ನೀರನ್ನು ತಾಗಿಸ್ಬಾರ್ದು. ಈ ಥರ ಬಟ್ಟೆಯಲ್ಲಿ ಒರೆಸಿನೇ ಕ್ಲೀನ್ ಮಾಡ್ಕೋಬೇಕು. ಈಗ ಇದನ್ನು ಕ್ಲೀನ್ ಮಾಡೋಣ. ಈ ಮಾವಿನಕಾಯಿ ಉಪ್ಪಿನಕಾಯಿ ಈ ಜ್ವರ ಬಂದಾಗ, ಬಾಯಿ ರುಚಿ ಇಲ್ಲದಿದ್ದಾಗ ಒಂದು ಉಪ್ಪಿನಕಾಯಿ ಪೀಸನ್ನು ಕೊಟ್ಟು ಊಟಕ್ಕೆ ಹಾಕಿದರೆ ಚೆಂದ ಊಟ ಸೇರುತ್ತೆ. ಬಾಣಂತಿಯರಿಗೂ ಸಹ ಇದನ್ನು ಕೊಡ್ತಾರೆ. ಹಾಗೂ ಇದನ್ನು ಮೊದಲೆಲ್ಲ ಒಂದು ಬರ್ನಿಯಲ್ಲಿ ಪ್ರಿಸರ್ವ್ ಪ್ರಿಸರ್ವ್ ಮಾಡಿ ಇಡ್ತಾಯಿದ್ರು. ನೆಕ್ಸ್ಟ್ ಇಯರ್ ಇದು ಉಪ್ಪಿನಕಾಯಿ ಮಾವಿನ ಮಿಡಿ ಆಗೋ ತನಕ ಈ ವರ್ಷದ ಮಾವಿನ ಮಿಡಿಯನ್ನು ಪ್ರಿಸರ್ವ್ ಮಾಡಿ ಇಡ್ತಾಯಿದ್ರು. ಯಾಕಂದರೆ ಇದು ಔಷಧಿ ಒಡವೆ ಅಂತೇಳಿ ಇದನ್ನು ಕನ್ಸಿಡರ್ ಮಾಡಿ ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಡ್ತಾಯಿದ್ರು. ಈಗ ನೋಡಿ, ಇದೇ ಥರದಲ್ಲಿ ನಾವು ಎಲ್ಲ ಮಾವಿನ ಮಿಡಿಯನ್ನು ಈ ಥರ ತೆಳ್ಳಗಿನ ಬಟ್ಟೆಯಲ್ಲಿ ಒರೆಸೋಣ. ಮಾವಿನ ಮಿಡಿ ಈ ಥರ ಚೆನ್ನಾಗಿಲ್ಲದೆ ಇರೋದು ಸ್ವಲ್ಪ ಸೈಡಲ್ಲಿ ಇಡಿ. ಈ ಥರ ಕ್ಲೀನಾಗಿ ನೀಟಾಗಿರೋ ಮಾವಿನ ಮಿಡಿನ ಮಾತ್ರ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೆ ನೀರನ್ನು ಸೇರಿಸ್ಬಿಡಿ. ಇದನ್ನೆಲ್ಲ ಈಗ ಕ್ಲೀನಾಗಿ ಒರೆಸಿಡೋಣ. ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡಲಿಕ್ಕೆ ಉಪ್ಪನ್ನು ಸ್ವಲ್ಪ ಪಸೆ ಹೋಗೋ ತನಕ ಹುರಿದು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಹುರಿದು ಹಾಕಬೇಕಂತೇನಿಲ್ಲ. ಹಾಗೆಯೇ ಇಡೀ ಉಪ್ಪನ್ನು ಗುದ್ದಿ ಸಹ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ತವವನ್ನು ಬಿಸಿಗಿಟ್ಟಿದ್ದೀನಿ ನಾನು. ಈಗ ಉಪ್ಪನ್ನು ಇದಕ್ಕೆ ಹಾಕೋಣ. ಉಪ್ಪನ್ನು ಸ್ವಲ್ಪ ಹೆಚ್ಚಿಗೆ ಹುರಿಯೋದು ಬೇಡ, ಸ್ವಲ್ಪ ಅದರದ್ದು ಪಸೆ ಹೋದರೆ ಸಾಕು. ಇದು ಆಪ್ಷನಲ್, ಮಾಡಬೇಕಂತೇನಿಲ್ಲ. ಇದೀಗ ಹುರಿದಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ನಂತರ ಇದನ್ನು ಸ್ವಲ್ಪ ಉಪ್ಪನ್ನು ಸ್ವಲ್ಪ ಗುದ್ದಿ ಹಾಕಬೇಕು. ಇಲ್ಲಾಂದರೆ ಇಡೀ ಹರಳು ಕೆಲವೊಮ್ಮೆ ಉಳಿಯುತ್ತೆ. ಆ ಥರ ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಕರಗುತ್ತೆ ಅದರಲ್ಲಿ. ಇದೀಗ ಸಾಕು, ಗ್ಯಾಸನ್ನು ಆಫ್ ಮಾಡೋಣ. ಇದೀಗ ತಣ್ಣಗಾಗಲಿ. ಈಗ ಹುರಿದಂಥ ಉಪ್ಪನ್ನು ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸರಿಗೆ ಹಾಕಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಹೆಚ್ಚಿಗೆ ಪುಡಿ ಮಾಡೋದು ಬೇಡ. ಈಗ ನಾನಿಲ್ಲಿ ಒಂದು 5 kg ಮಾವಿನ ಮಿಡಿ ಅಂದರೆ ಸುಮಾರು ಒಂದು 350 ಮಿಡಿ ಸಿಕ್ಕಿದೆ. ಈಗ ಉಪ್ಪನ್ನು ಸ್ವಲ್ಪ
ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಭರಣಿನ ಕ್ಲೀನಾಗಿ ಪಸೆ ಇಲ್ಲದಾಗೆ ಒರೆಸಿ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಉಪ್ಪಿಗೆ ಹಾಕೋ ಕ್ರಮ ಹೇಗೆ ಅಂತ ನೋಡೋಣ. ಈಗ ತಳದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಲೇಯರ್ ಉಪ್ಪು ಹಾಕಿದರೆ ಒಂದು ಲೇಯರ್ ಮಾವಿನ ಮಿಡಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಒಂದು ಲೇಯರ್ ಉಪ್ಪನ್ನು ಹಾಕ್ತೀನಿ. ಇದೇ ಥರದಲ್ಲಿ ಎಲ್ಲ ಮಾವಿನ ಮಿಡಿಯನ್ನು ಉಪ್ಪಿಗೆ ಹಾಕೋಣ. ಈಗ ಉಪ್ಪನ್ನು ಹಾಕೋಣ, ಇನ್ನೊಂದು ಲೇಯರ್. ಮಾವಿನ ಮಿಡಿ ಮುಳುಗುವಷ್ಟು ಉಪ್ಪನ್ನು ಸೇರಿಸಬೇಕು. ಈಗ ಮತ್ತೆ ಒಂದು ಲೇಯರ್ ಮಾವಿನ ಮಿಡಿಯನ್ನು ಹಾಕೋಣ. ಈ ಥರ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮಾವಿನ ಮಿಡಿಯನ್ನು ಹಾಕೋಣ. ಇಲ್ಲಿ ನೀವು ಉಪ್ಪನ್ನು ಹಾಕುವಾಗ ಹುರಿದ ಉಪ್ಪು ತಣ್ಣಗಾಗಬೇಕು, ನಂತರ ಪುಡಿ ಮಾಡಿ ಹಾಕಬೇಕು. ಇದೇ ಥರ ಎಲ್ಲ ಮಾವಿನ ಮಿಡಿಯನ್ನು ಇದೇ ಥರ ಲೇಯರ್ ಮಾಡಿ ಉಪ್ಪಿಗೆ ಹಾಕಿಟ್ಟಿದ್ದೀನಿ. ಈಗ ಗಾಳಿ ಆಡದ ಹಾಗೆ ಚೆನ್ನಾಗಿ ಮುಚ್ಚಬೇಕು. ಇದೀಗ ನಾನು ತಗೊಂಡಂಥ ಮಾವಿನ ಮಿಡಿಯಲ್ಲಿ ಸುಮಾರು 2 kg ಉಪ್ಪು ಹಿಡಿದಿದೆ. ಇದನ್ನೀಗ ಒಂದು ಲೇಯರ್ ಮಾವಿನ ಮಿಡಿ, ಒಂದು ಲೇಯರ್ ಉಪ್ಪನ್ನು ಹಾಕಿ ಈ ಥರ ಬರ್ನಿಯಲ್ಲಿ ಶೇಖರಿಸಿದ್ದೀನಿ. ಇದೀಗ ಗಾಳಿ ಆಡದಾಗೆ ಇದರ ಮುಚ್ಚಳವನ್ನು ಮುಚ್ಚಿ ಒಂದು ಸೈಡಿಗೆ ಇಟ್ಟು 2 ದಿನಕ್ಕೆ ಒಮ್ಮೆ ಕೈ ಆಡಿಸ್ತಾ ಇರಬೇಕು. ಕೈ ಹಾಕಬಾರ್ದು. ಒಣಗಿರೋ ನೀರಿಲ್ಲದ ಸೌಟಲ್ಲಿ ಇದನ್ನು ಮಗ್ತಾ ಇರಬೇಕು, ಇಲ್ಲ ಮರದ ಸೌಟಿದ್ರೆ ಉತ್ತಮ. ಈಗ ಇದರ ಮುಚ್ಚಳವನ್ನು ಕ್ಲೀನಾಗಿ ಮುಚ್ಚಿಡೋಣ. ಗಾಳಿ ಆಡದ ಹಾಗೆ ಮುಚ್ಚಳವನ್ನು ಕ್ಲೀನಾಗಿ ಮುಚ್ಚಿದ್ದೀನಿ. ಈಗ ಇದನ್ನು ಒಂದು ಸೈಡಲ್ಲಿ ಇಡೋಣ. ಈಗ ಮಾವಿನ ಮಿಡಿಯನ್ನು ನಾನು ಉಪ್ಪಿಗೆ ಹಾಕಿ 2 ದಿನ ಆಗಿದೆ. ನೋಡಿ, ಇದೀಗ ಉಪ್ಪು ನೀರು ಬಿಟ್ಕೊಂಡಿದೆ. ನೋಡಿ, ಇದನ್ನು ಚೆನ್ನಾಗಿ ಕ್ಲೀನಾಗಿರುವ ಸೌಟಿಂದ ಮಗ್ಚ್ಕೋಬೇಕು. ಈ ಥರ ನಾನಿಲ್ಲಿ ಸಿಲಿಕಾನ್ ಸೌಟನ್ನು ತೊಗೊಂಡಿದ್ದೀನಿ. ವುಡನ್ ಸೌಟ್ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ನಾನು ಹಾಕಿದಂಥ ಉಪ್ಪು ಎಲ್ಲ ಕರಗಿ ಈ ಥರ ಮಾವಿನ ಮಿಡಿ ಚಿಟ್ಟಿದೆ. ನೋಡಿ, ಈಗ ಮಾವಿನ ಮಿಡಿ ಉಪ್ಪಿಗೆ ಹಾಕಿ ಒಂದು 7-8 ದಿನ ಆಗಿದೆ. ಈ ಹಂತದಲ್ಲಿ ಇದು ಈ ಥರ ಆಗಿದೆ. ನೋಡಿ, ಈ ಹದಕ್ಕೆ ಬಂದಿದೆ. ಈಗ ನಾನು ನೆಕ್ಸ್ಟು ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಇದೀಗ ನಾನು ಉಪ್ಪಿಗೆ ಹಾಕುವ ಕ್ರಮವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನೋಡಿ, ಕಾಣ್ತಾ ಇದೆ ಅಲ್ವಾ? ಉಪ್ಪು ಮಾವಿನ ಮಿಡಿ ಜೊತೆಗೆ ಸೇರಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಮಾವಿನ ಮಿಡಿ ಎಲ್ಲ ಉಪ್ಪು ನೀರಲ್ಲಿ ಮುಳುಗಿದೆ. ಇದು ಇನ್ನೂ ಸ್ವಲ್ಪ ದಿನ ಬಿಡಬೇಕು, ನಂತರ ಉಪ್ಪಿನಕಾಯಿ ಹಾಕಬೇಕು. ನಾನು ಉಪ್ಪಿನಕಾಯಿ ಹಾಕೋ ಕ್ರಮವನ್ನು ವಿತ್ ಟಿಪ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.